ಹಾಯ್ ಎಲ್ರಿಗೂ ನಮಸ್ಕಾರ. ಮಮತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಎಲ್ಲರ ಸಂಸಾರದಲ್ಲೂ ಏರಿಳಿತಗಳು ಇದ್ದೇ ಇರುತ್ತೆ ಆಯಿತಾ. ಹಾಗಂತ ಟೆನ್ಷನಲ್ಲಿ ಕೂತ್ಕೊಳ್ಳೋದು ಮತ್ತು ಏನು ಕೆಲಸ ಮಾಡದೇ ಇರೋದು, ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರೋದು, ಅದು ಯಾವಾಗಲೂ ಸೂಟ್ ಆಗಲ್ಲ, ಯಾರಿಗೂ ಸೂಟ್ ಆಗಲ್ಲ ಅದು. ಸೊ ಜಾಸ್ತಿ ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದರೆ ಮೈಂಡ್ ಸೆಟ್ಟಲ್ಲಿ ಎಲ್ಲೋದ್ರೂ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರಬೇಕು. ಅದು ಪಾಸಿಟಿವ್ ಆಗಿದ್ದರೂ ನಾವು ಅದು ಏನೋ ಒಂದು ಪ್ರಾಬ್ಲಮ್ ಇದೆ ಹೀಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ವ್ಯಕ್ತಿ ಇದ್ದಾರೆ, ಇಂಥ ಒಂದು ವ್ಯಕ್ತಿಯ ಒಂದು ಗುಣ ಈ ಥರ ಇದೆ ಅನ್ನೋ ಒಂದು ನನಗೆ ಗೊತ್ತಾದ ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಒಂದೊಂದ್ಸಲ ಏನಾಗುತ್ತಂದರೆ, ಅತ್ತೆ ಮಾವ ಯಾವುದಾದ್ರು ಚಿಕ್ಕ ಪುಟ್ಟ ವಿಷಯಕ್ಕೆ ಹೆಂಡತಿನ ಬೈತಿದ್ರೆ ಅಂಥ ಒಂದು ಸಿಚುವೇಶನಲ್ಲಿ ಗಂಡ ಅದನ್ನು ಕೇಳಬೇಕಾಗತ್ತಲ್ಲ, ಯಾಕೆ ಬೈತಿದ್ರಿ, ಏನು ಪ್ರಾಬ್ಲಮ್, ಏನು ಒಂದು ಹೆಂಡತಿ ಪರವಾಗೂ ಇರಬೇಕು, ಅತ್ತೆ ಮಾವನ ಪರವಾಗೂ ಮಾತಾಡಬೇಕಾಗತ್ತೆ. ಮಾತಾಡದಿದ್ರೆ ತಪ್ಪಾಗತ್ತಲ್ಲ. ಕೆಲವೊಬ್ರು ಗಂಡಸ್ರು ಹೇಗಿರ್ತಾರಂದರೆ ಒಂಥರ ಮೃದು ಸ್ವಭಾವ, ಯಾರು ಏನು ಅನ್ಕೋಬಿಡ್ತಾರೋ, ನಾನು ಏನಾದರೂ ಅಪ್ಪ ಅಮ್ಮಗೆ ಏನಾದರೂ ಹೇಳಿಬಿಟ್ಟು ಅವ್ರು ಎಲ್ಲಿ ಬೇಜಾರು ಮಾಡ್ಕೊಬಿಡ್ತಾರೋ ಅದಕ್ಕೆ ಆ ಥರ ಒಂದು ಯೋಚನೆ ಮಾಡಿಬಿಟ್ಟು ಏನೂ ಮಾತಾಡೋದಿಲ್ಲ. ಬೇಕಾದ್ರೆ ಅವ್ರದ್ದು ಹೆಂಡತಿಗೆ ಏನು ಬೇಕಾದ್ರೆ ಹೇಳ್ಕೊಳ್ಳಿ, ಅಪ್ಪ ಅಮ್ಮ ಅವ್ರು ಕೇರೆ ಮಾಡಲ್ಲ, ಮಾತಾಡಲ್ಲ, ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಾರೆ. ಹೀಗೆಲ್ಲ ಮಾಡೋದು ತುಂಬ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ಆಯಿತಾ. ಸೊ ಅದಕ್ಕೋಸ್ಕರ ಅದ್ರ ಒಂದು ಸಿಚುವೇಶನ್ ಬಂದವಾಗ, ಅದು ಮಾತುಕತೆ ಆಗ್ತಾ ಇದೆ ಅಂದವಾಗ ಅವರು ಒಂದು ಸ್ವಲ್ಪ ಮಾತಾಡಬೇಕು. ಇವರು ಬೇಜಾರಾಗುತ್ತೆ, ಅವರು ಬೇಜಾರಾಗುತ್ತೆ ಅಂತ ಕೂತ್ಬಿಟ್ರೆ ಅಲ್ಲಿ ಏನಾಗುತ್ತೆ, ಹೆಂಡತಿ ಆದವಳಿಗೆ ತನ್ನ ಗಂಡ ಏನು ಮಾತಾಡ್ತಿಲ್ಲಲ್ಲ, ಈ ಥರ ಒಂದು ಮನೋಭಾವನೆ ಎಲ್ಲರಿಗೂ ಬಂದುಬಿಡುತ್ತೆ. ಎಲ್ಲ ಹೆಂಡತಿಗಳಿಗೂ ಬರುತ್ತಪ್ಪ. ಒಂದು ಗಂಡ ಅದನ್ನು ಸ್ವಲ್ಪ ಮಾತಾಡಬೇಕು. ಏನಾಯ್ತಮ್ಮ, ಹೌದು ಅಪ್ಪ ಅಮ್ಮ ಹೌದು ಒಪ್ಕೊಳ್ಳೋಣ, ಸ್ವಲ್ಪ ಮಾತಾಡಿ ಜಾಗದಲ್ಲಿ ಮಾತಾಡಲೇಬೇಕಾಗತ್ತಲ್ಲ. ಇವ್ರಿಗೆ ಬೇಜಾರಾಗಿಬಿಡುತ್ತೆ, ಅಪ್ಪ ಅಮ್ಮ ಬೇಜಾರಾಗಿಬಿಡುತ್ತೆ, ಅಥವಾ ಹೆಂಡತಿಗೆ ಬೇಜಾರಾಗಿಬಿಡುತ್ತೆ ಅಂತ ನಾವು ಗಂಡ ಅದನ್ನು ಸೈಲೆಂಟ್ ಆಗಿದ್ಬಿಟ್ರೆ ಅಲ್ಲಿ ಏನಾಗುತ್ತೆ ಹೇಳಿ. ಈ ಸೊಸೆನೇ ಅಂದ್ಕೊಳ್ಳೋ, ಅತ್ತೆ ಮಾವ ಸುಮ್ಮನೆ ಜಗಳಕ್ಕೆ ಬರ್ತಾ ಇರ್ತಾರೆ ಅಂದ್ಕೊಳ್ಳೋಣ ಆಯಿತಾ. ಆವಾಗ ಆ ಟೈಮಲ್ಲಿ ಗಂಡ ಅದನ್ನು ಕೇಳಲಿಲ್ಲ ಅಂದರೆ ಆವಾಗ ಅತ್ತೆ ಮಾವನ ಒಂದು ಮೈಂಡ್ ಸೆಟ್ಟಲ್ಲೂ ಬಂದುಬಿಡುತ್ತೆ, ಈ ಸೊಸೆಗೆ ಇವನು ಹೆಂಡತಿಗೆ ಬೈದ್ಬಿಟ್ರೆ ಯಾರು ಏನು ಕೇಳುವರಿಲ್ಲ, ಗಂಡ ಅದನ್ನೇ ಕೇಳೋದಿಲ್ಲ ಅಂದರೆ ಇನ್ನೂ ಜಾಸ್ತಿ ಮಾಡ್ತಾರೆ. ಕರ್ಕೆರೆ ಆಗಿರ್ಬೋದು, ತುಂಬ ಜಾಸ್ತಿ ಮಾಡ್ತಾರೆ. ಅದರಿಂದ ಸ್ವಲ್ಪ ಗಂಡ ಅದನ್ನು ಸ್ವಲ್ಪ ಮಾತು ಜಾಸ್ತಿ ಆಡಬೇಕು. ಅಂದರೆ ಕೆಲವೊಬ್ರು ಗಂಡಸರು ಈ ಥರ ಇರ್ತಾರೆ ನೋಡಿ, ಅಂದರೆ ಒಂಥರ ಶಾಂತ ಸ್ವಭಾವ, ಜಾಸ್ತಿ ವಿನಯ, ಅಂದರೆ ಜಾಸ್ತಿ ವಿನಯನೂ ಅಷ್ಟು ಒಳ್ಳೆಯದಲ್ಲ ಆಯಿತಾ. ಅತಿ ಒಂದು ವಿನಯ ಒಂಥರ ಅದು ಒಂಥರ ಧೂರ್ತ ಲಕ್ಷಣ ಅಂತಲೇ ಹೇಳ್ಬೋದು. ಸೊ ಅತಿ ಒಂದು ವಿನಯ ಅಷ್ಟೊಂದು ಒಳ್ಳೆಯ ಅಲ್ಲ. ಸ್ವಲ್ಪ ಮಾತಾಡೋ ಜಾಗದಲ್ಲಿ ಮಾತಾಡಲೇಬೇಕಾಯ್ತಾ. ಹೌದು, ಎಲ್ಲ ಅಪ್ಪ ಅಮ್ಮ ದೇವ್ರ ಥರ ಅಂದ್ಬಿಟ್ಟು ಎಲ್ಲ ವಿಷಯಕ್ಕೂ ತಲೆ ಅಲ್ಲಾಡಿಸೋದಲ್ಲ ಅಲ್ವಾ. ಒಂದು ಪ್ರಶ್ನೆ ಮಾಡುವಂಥ ಒಂದು ಸಾಮರ್ಥ್ಯ ಒಂದು ಗಂಡಸರಲ್ಲಿ ಬೇಕು. ಜಾಸ್ತಿ ವಿನಯ, ಜಾಸ್ತಿ ಅಂತ ಶಾಂತ ಸ್ವಭಾವ, ಆಮೇಲೆ ತುಂಬ ತಾಳ್ಮೆ, ಇದು ಮೂರಿದ್ರೂ ತುಂಬಾ ಕಷ್ಟ ಆಗುತ್ತೆ ಆಯಿತಾ. ಕೆಲವೊಂದು ಸಂಸಾರದಲ್ಲಿ ಈಗೂ ಸಹಿತ ನಡೆದಿದೆ. ಅತ್ತೆ ಮಾವ ಸೊಸೆ ಇದ್ದಲ್ಲಿ ಸೊಸೆಗೆ ಡೈಲಿ ಒಂದಲ್ಲ ಒಂದು ರಗಳೆ ಈ ಥರ ಆಗ್ತಾ ಇದ್ದರೆ ಅದು ಯಾರಿಂದ ತಪ್ಪಾಗುತ್ತೋ ಗೊತ್ತಿಲ್ಲ, ಬಟ್ ಜಗಳ ಡೈಲಿ ಆಗ್ತಾ ಇದ್ದರೆ ಅಲ್ಲಿ ಗಂಡ ಆದವನು ತುಂಬ ಶಾಂತ ಸ್ವಭಾವದ ಗಂಡದ ಬಗ್ಗೆ ನಾನು ಹೇಳ್ತಿದ್ದೀನಿ. ಗಂಡ ಆದವನು ಏನೂ ಮಾತಾಡಿಲ್ಲ ಅಂದರೆ, ಅತ್ತೆ ಮಾವಾಗ ಪ್ರಶ್ನೆ ಮಾಡಿಲ್ಲ ಅಂದರೆ, ಅಥವಾ ಹೆಂಡತಿಗೆ ಯಾಕಾಗಿ ಜಗಳ ಆಗ್ತಾ ಇದೆ ಅಂತ ಕೇಳಲಿಲ್ಲ ಅಂದ ಪಕ್ಷದಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ಆಯಿತಾ. ಕೆಲವೊಂದು ಹೆಣ್ಮಕ್ಳ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಸೂಕ್ಷ್ಮವಾಗಿರುತ್ತೆ. ಎಲ್ಲ ಒಂದು ಸಮಸ್ಯೆಗಳನ್ನು ತನ್ನ ಮೇಲೆ ಹಾಕ್ಕೊಂಡು ನುಂಗ್ಕೊಳ್ಳುವಂಥ ಒಂದು ಹೆಂಗಸರು ಇವಾಗ ಕಡಿಮೆ ಆಯಿತಾ. ಗಟ್ಟಿ ಸ್ವಭಾವದ ಒಂದು ಹೆಂಗಸರು ಕಡಿಮೆ, ಅಂದರೆ ಸ್ಟ್ರಾಂಗ್ ಒಂದು ಮನಸ್ಥಿತಿ ಇವಾಗೆಲ್ಲ ಕಡಿಮೆ ಆಗಿದೆ ಹೆಂಗಸರಲ್ಲಿ. ಸೊ ಅದಕ್ಕೋಸ್ಕರ ಗಂಡ ಆದವನು ಇದ್ರ ಬಗ್ಗೆ ಜಾಸ್ತಿ ನಿಗಾ ವಹಿಸಬೇಕು. ಈಗ ಕೆಲವೊಂದು ಸಲ ಹೇಳ್ತಾರೆ ನೋಡಿ, ಉಳಿಪೆಟ್ಟು ತಿನ್ನುವ ಕಲ್ಲು ಶಿಲೆ ಆಗುತ್ತೆ. ಎಸ್, ಶಿಲೆ ಆಗುತ್ತೆ ಅಂತ, ಎಷ್ಟು ಗಟ್ಟಿ ಕಲ್ಲಿದ್ರೆ ಮಾತ್ರ ಶಿಲೆ ಆಗುತ್ತೆ ಅಲ್ವಾ. ಅದು ಸ್ವಲ್ಪ ಡ್ಯಾಮೇಜಲ್ಲಿ ಆಗಿಬಿಟ್ರೆ, ಉಳಿಪೆಟ್ಟು ತಿಂತ ಆ ಕಲ್ಲು ಒಳಗೊಂದೊಳಗೆ ಡ್ಯಾಮೇಜ್ ಆಗಿಬಿಟ್ರೆ ಒಂದು ಸಲ ಪುಡಿ ಆಗಿಬಿಡುತ್ತೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಷ್ಟೇ ಒಂದು ಗಟ್ಟಿ ಮನಸ್ಥಿತಿ ಇರುವ ಹೆಂಗಸರು ಇದನ್ನೆಲ್ಲ ತಡ್ಕೋಬೋದು. ಅದೇ ಸೂಕ್ಷ್ಮ ಸ್ವಭಾವದ ಇರುವ ಹೆಂಗಸರು ಅಥವಾ ಮನಸ್ಥಿತಿ ಒಂದು ಸ್ವಲ್ಪ ಅಂತ ಹೂವಿನ ಥರ ಇರುವ ಹೆಂಗಸರು ಇರ್ತಾರೆ. ಈಗ ಏನೂ ಮಾಡ್ಕೊಳ್ಳುವಂಥ ಸಾಧ್ಯತೆಯೂ ಇರುತ್ತೆ. ಟೆನ್ಷನಲ್ಲಿ ಯಾರೂ ಇವ್ರ ಪರ ಮಾತಾಡಲ್ಲ, ತನ್ನ ಗಂಡನ ತನ್ನ ಪರ ಮಾತಾಡೋದಿಲ್ಲ, ಅಥವಾ ಯಾರೂ ತನ್ನ ಪರ ಮಾತಾಡೋದಿಲ್ಲ ಅಂತ ಟೆನ್ಷನ್ ತೊಗೊಂಡು ಏನು ಬೇಕಾದ್ರೂ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಯಾರಾದರೂ ಒಂದು ಜಗಳ ಆಡ್ತಿದ್ರೆ, ಅತ್ತೆ ಮಾವನೋ ಅಥವಾ ಬೇರೆ ಯಾರೋ ನಿಮ್ಮ ಹೆಂಡತಿ ಹತ್ರ ಜಗಳ ಆಡ್ತಿದ್ರೆ, ಸೊ ಅಲ್ಲಿ ಆ ಗಂಡ ಅದನ್ನು ಸ್ವಲ್ಪ ವಿಚಾರಿಸ್ಬೋದಲ್ಲ, ಇಬ್ರಿಗೂ ರ್ಯಾಶ್ ಆಗಿ ಹೇಳ್ಬೋದಲ್ಲ, ಏನಿದು ಗಲಾಟೆ ಅಂತ ಕೇಳ್ಬೋದಲ್ಲ. ಆ ಒಂದು ಕ್ವಶನ್ ಹಾಕಿಲ್ಲ ಅಂದರೆ ಅಲ್ಲಿ ಏನಾಗುತ್ತೆ, ಹೆಂಡತಿಗೂ ಆ ಕಾನ್ಫಿಡೆನ್ಸ್ ಬರೋದಿಲ್ಲ, ತನ್ನ ಗಂಡ ತನ್ನ ಜೊತೆಗಿದ್ದಾನೆ ಆ ಥರ ಬರೋದಿಲ್ಲ ಯಾವಾಗ. ಅಪ್ಪ ಅಮ್ಮ ಏನಾಗುತ್ತೆ ಅಂದರೆ, ಈ ಹೆಂಡತಿ ಹತ್ರ ಏನು ಜಗಳ ಮಾಡಿದ್ರು ಗಂಡ ಅದನ್ನು ಬರೋದಿಲ್ಲ, ಇನ್ನಿಷ್ಟು
ಎಷ್ಟು ಜಾಸ್ತಿ ಮಾಡ್ತಾರಲ್ಲ, ಅಲ್ಲಿ ತಪ್ಪು ಯಾರದೇ ಇರ್ಬೋದು, ಅತ್ತೆ ಮಾವಂದಿರ್ಬೋದು, ಸೊಸೆದಿರ್ಬೋದು, ಗಂಡ ಅದನ್ನು ನಿಂತ್ಬಿಟ್ಟು ಹೇಳಬೇಕು ಏನು ಪ್ರಾಬ್ಲಮ್ ಅಂತ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಹೇಳಿದ್ರೆ ಮಾತ್ರ ಸಮಸ್ಯೆಗಳು ಸಾಲ್ವ್ ಆಗುವಲ್ಲಿ ಅಥವಾ ಕ್ವಶನ್ ಮಾಡಲೇಬೇಕಾಗುತ್ತೆ, ಚರ್ಚೆ ಮಾಡುವಲ್ಲಿ ಚರ್ಚೆ ಮಾಡಲೇಬೇಕಾಗುತ್ತೆ. ಹಾಗೆ ಬಾಯಿ ಮುಚ್ಚು ಸುಮ್ಮನೆ ಕೂತ್ಕೊಂಡ್ರು ತಪ್ಪಾಗತ್ತಲ್ವ. ಈಗ ನಿಮ್ಮ ಹೆಂಡ್ತಿದಿರಿಗೆಲ್ಲರೂ ಬೈದರೆ ನೀವು ಕೇಳಲೇಬೇಕಾಗುತ್ತೆ. ಯಾಕೆ ಬೈತ್ರಿ, ಏನು ಪ್ರಾಬ್ಲಮ್ಮು, ಅಂಥದ್ದು ಏನು ಪ್ರಾಬ್ಲಮ್ ಅಂತ ಕೇಳಲೇಬೇಕಾಗುತ್ತಲ್ಲ. ಅದನ್ನು ಕೇಳಿದೆ ತಾನು ಒಳ್ಳೆವ ಅನ್ಸ್ಕೊಳ್ಳಿ. ಕೆಲವರು ಇರ್ತಾರಪ್ಪ, ತಾನು ಒಳ್ಳೆವ ಅಂದಲಿ, ಹೆಂಡ್ತಿನೇ ಕೆಟ್ಟವನು ಮಾಡಿಬಿಡಲಿ, ಈ ಥರ ಒಂದು ಯೋಚನೆ ಮಾಡೋ ಜನನೂ ಇರ್ತಾರಲ್ವ. ಹಾಗೆಲ್ಲ ಮಾಡಿ ನಿಮ್ಮ ಒಂದು ಸಂಸಾರಕ್ಕೆ, ನಮ್ಮ ಒಂದು ಸಂಸಾರಕ್ಕೆ ನಾವೇ ಒಂಥರ ಕೆಟ್ಟದ್ದು ಮಾಡ್ಕೋತಾ ಇದ್ದೀವಿ ಅಂತ ಅರ್ಥ ಆಯಿತಾ. ನೋಡಿ, ಅತ್ತೆ ಮಾವ್ರ ಗಂಡ ಹೆಂಡ್ತಿ ನೋಡಿ, ಅವ್ರ ಗಂಡ ಹೆಂಡ್ತಿ ವಿಷಯ ಅವ್ರು ತಗೋತಾರೆ, ಯಾರು ಮಿಡ್ಲಲ್ಲಿ ಹೋಗೋದಿಲ್ಲ ಅಲ್ವಾ. ಅವ್ರ ಹತ್ರ ಕೇಳ್ತಾರೆ, ಯಾರ ಹತ್ರ ಮಗ ಸೊಸೆ ಹತ್ರ ನಾವು ಈ ಥರ ಮಾಡ್ತಿದ್ದೀವಿ ಓಕೆನಾ ಅಂತ ಕೇಳ್ತಾರೆ, ಇಲ್ಲ ಅಲ್ಲ, ಅವ್ರ ಜೀವನ ಅವ್ರು ನಡೆಸ್ಕೊಂಡಿದ್ದಾರಲ್ಲ. ಅದು ಸೇಮ್ ನಾವು ಅರ್ಥ ಮಾಡ್ಕೋಬೇಕಲ್ವ. ಸೊ ಇಂಥ ಒಂದು ಸ್ವಭಾವ ಇರೋ ಗಂಡಸರು ಅತಿ ಶಾಂತತೆ, ಅತಿ ತಾಳ್ಮೆ ಇರಲಿ, ಪರವಾಗಿಲ್ಲ. ಆದರೆ ಕ್ವಶನ್ ಮಾಡಬೇಕು. ಯಾರು ಏನಾದರೂ ಹೇಳಿದ್ರೆ ಬಟ್ ರಿಪ್ಲೈ ಮಾಡಬೇಕಲ್ಲ. ಸುಮ್ಮನೆ ಕೂತ್ಕೊ ಸೈಲೆಂಟಾಗಿ ಇವಾಗ ಸೈಲೆಂಟಾಗಿ ಕೂತ್ರು ಹೇಳ್ತಾರೆ ಏನು ದಡ್ಡ ಅಂತಾರೆ. ನಿಜ, ಯಾವುದು ಕ್ವಶನ್ ಮಾಡದೆ ಸೈಲೆಂಟಾಗಿ ಎಲ್ಲರಿಗೂ ಹೂಗುಡ್ತಾ ಇದ್ದರೆ ದಡ್ರು ಅಂತಾರೆ, ನಿಜ. ಅದಕ್ಕೆ ಸ್ವಲ್ಪ ಯಾರಾದರೂ ನಮ್ಮ ಸಂಸಾರಕ್ಕೆ, ನಮ್ಮ ಸಂಸಾರಕ್ಕೆ ಯಾರ ಮನೇಲೂ ಸಮಸ್ಯೆ ಇಲ್ಲದ ಮನೆ ಇಲ್ಲ, ನಮ್ಮ ಮನೆ ಅಂತಲ್ಲ, ಎಲ್ಲರ ಮನೇಲೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಸೊ ಕೆಲವೊಂದು ವಿಷಯಗಳು ನನ್ನ ಕಿವಿಗೆ ಬೀಳ್ತಾ ಇದ್ದಾಗ ಈ ಥರ ಒಂದು ಶೇರ್ ಮಾಡ್ಕೋಬೇಕು ಅನಿಸುತ್ತೆ ನನಗೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಗಂಡಸರು ಸ್ವಲ್ಪ ಚೇಂಜ್ ಆಗಬೇಕು. ಹಾಗೆ ಸ್ವಲ್ಪ ಶಾಂತ ರೀತಿಯಿಂದ ಹೊರಗಡೆ ಬರಬೇಕು. ಓಕೆ, ಶಾಂತ ರೀತಿ ಎಲ್ಲ ಟೈಮಲ್ಲೂ ನಡೆಯಲ್ಲ ಅಲ್ವಾ. ಅತಿ ಶಾಂತತೆ ಒಳ್ಳೆಯದಲ್ಲ, ಅತಿ ಮೌನನೂ ಒಳ್ಳೆಯದಲ್ಲ, ಮಾತಾಡದೇ ಇರೋದು ಒಳ್ಳೆಯದಲ್ಲ ಅಲ್ವಾ. ಕೆಲವೊಂದು ಟೈಮಲ್ಲಿ ಮಾತಾಡಲೇಬೇಕು, ಕೆಲವೊಂದು ಟೈಮಲ್ಲಿ ಕ್ವಶನ್ ಮಾಡಲೇಬೇಕು. ಯಾರೇ ಆಗಿರ್ಬೋದು, ಆ ಜಾಗದಲ್ಲಿ ಹೆಂಡತಿ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಈ ಬೇರೆ ಯಾರೇ ಇದ್ದರೂ ಕ್ವಶನ್ ಮಾಡಲೇಬೇಕು, ಮಾತಾಡಲೇಬೇಕು. ಸೊ ಇದು ಎಲ್ಲರೂ ತಿಳ್ಕೋಬೇಕು. ಓಕೆ, ನನ್ನ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.